ರಾಷ್ಟ್ರೀಯ ಪಕ್ಷ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ತನ್ನ ಈ ಪ್ರಣಾಳಿಕೆಯಲ್ಲಿ ಪ್ರಮುಖ ಘೋಷಣೆಯಾದ ನ್ಯಾಯ್ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ವಾರ್ಷಿಕ 72,000 ರೂಪಾಯಿ ನೆರವು ಸೇರಿದಂತೆ ಹಲವು ಪ್ರಮುಖ ಘೋಷಣೆಗಳನ್ನ ಮಾಡಲಾಗಿದೆ. ಏನಿದೆ ಈ ಪ್ರಣಾಳಿಕೆಯಲ್ಲಿ? ನಂಬರ್ 1, ಬಡತನ ನಿವಾರಣೆಗೆ ಕನಿಷ್ಠ ಆದಾಯ ಖಾತ್ರಿ ಅಥವಾ ನ್ಯಾಯ್ ನ್ಯೂನತಮ್ ಆಯ್ ಯೋಜನಾ ದೇಶದ 20% ಜನರ ಖಾತೆಗೆ ವಾರ್ಷಿಕ 72,000 ರೂಪಾಯಿ ಜಮೆ, ಸಾಧ್ಯವಾದಷ್ಟು ಮಹಿಳೆಯರ ಖಾತೆಗೆ ಈ ಹಣ ಜಮೆ ಆಗುತ್ತೆ. 2.2 ಉದ್ಯೋಗ ಕ್ರಾಂತಿ. ಖಾಲಿ ಇರುವ 34 ಲಕ್ಷ ಸರ್ಕಾರಿ ಹುದ್ದೆಗಳು ಭರ್ತಿ. ಇದರಲ್ಲಿ 2020 ಮಾರ್ಚ್ಗೂ ಮುನ್ನ 4 ಲಕ್ಷ ನೌಕರರ ನೇಮಕ. ರಾಜ್ಯಗಳಲ್ಲಿ ಖಾಲಿ ಇರುವ 20 ಲಕ್ಷ ಉದ್ಯೋಗ ಭರ್ತಿಗೆ ಒತ್ತಾಯ. ಎಲ್ಲ ಸ್ಥಳೀಯ ಮತ್ತು ನಗರ ಆಡಳಿತ ಸಂಸ್ಥೆಗಳಲ್ಲಿ ಸೇವಾ ಮಿತ್ರ ಹೆಸರಿನ 10 ಲಕ್ಷ ಉದ್ಯೋಗ ಸೃಷ್ಟಿ. ಹೆಚ್ಚಿನ ಉದ್ಯೋಗ ಸೃಷ್ಟಿಸುವ ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗ ನೀಡುವ ಖಾಸಗಿ ಸಂಸ್ಥೆಗಳಿಗೆ ಪ್ರೋತ್ಸಾಹ. ಇನ್ನು ಪಾಯಿಂಟ್ 3 ರೈತರು ಮತ್ತು ಕೃಷಿ ಕಾರ್ಮಿಕರು. ಪ್ರತಿ ವರ್ಷ ಕಿಸಾನ್ ಬಜೆಟ್ ಮಂಡನೆ. ರೈತರಿಗಾಗಿ ರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ಮತ್ತು ಯೋಜನಾ ಆಯೋಗ ಸ್ಥಾಪನೆ. ಪಾಯಿಂಟ್ 4 ಯೂನಿವರ್ಸಲ್ ಹೆಲ್ತ್ ಕೇರ್. ಆರೋಗ್ಯ ಹಕ್ಕು ಕಾಯ್ದೆ ಜಾರಿ. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಜಾಲದ ಮೂಲಕ ಉಚಿತ ಡಯಾಗ್ನೋಸ್ಟಿಕ್, ಹೊರ ರೋಗಿ ಚಿಕಿತ್ಸೆ, ಉಚಿತ ಔಷಧ ಹಾಗೂ ಚಿಕಿತ್ಸೆಗೆ ಕ್ರಮ. ಇದಕ್ಕಾಗಿ 2023-24 ಹೊತ್ತಿಗೆ ಆರೋಗ್ಯ ಕ್ಷೇತ್ರಕ್ಕೆ ನೀಡಲಾಗುವ ಜೆಡಿಪಿ ಮೊತ್ತ 3% ಏರಿಕೆ. ಪಾಯಿಂಟ್ 5 ಜಿಎಸ್ಟಿ 2.0. ಜಿಎಸ್ಟಿ ತೆರಿಗೆ ನೀತಿಯನ್ನ ಸರಳಗೊಳಿಸುವುದು. ಒಂದೇ ಮಾಧ್ಯಮದ ದರ ತೆರಿಗೆ ಜಾರಿ. ಪಂಚಾಯತ್ ಮತ್ತು ನಗರ ಪಾಲಿಕೆಗಳಿಗೆ ಜಿಎಸ್ಟಿ ಆದಾಯದಲ್ಲಿ ಪಾಲು. ಪಾಯಿಂಟ್ 6 ಸೇನಾಪಡೆ ಮತ್ತು ಅರಸೇನೆ ಪಡೆ. ಸೇನಾಪಡೆಗಳ ಬೇಡಿಕೆ ನೀಗಿಸಲು ಭದ್ರತಾ ವೆಚ್ಚ ಹೆಚ್ಚಳ. ಪಾರದರ್ಶಕ ರೀತಿಯಲ್ಲಿ ಸೇನೆ ಪಡೆಗಳ ಆಧುನೀಕರಣ. ಭದ್ರತಾ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬಸ್ಥರ ಸಾಮಾಜಿಕ ಭದ್ರತೆ, ಶಿಕ್ಷಣ, ಆರೋಗ್ಯ ಸೇವೆ ಸುಧಾರಣೆ. ಪಾಯಿಂಟ್ 7 ಪ್ರತಿ ಮಗುವಿಗೂ ಗುಣಮಟ್ಟದ ಶಿಕ್ಷಣ. 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಶಾಲೆಗಳ ಸೂಕ್ತ ಮೂಲ ಸೌಕರ್ಯ ಮತ್ತು ಗುಣಮಟ್ಟದ ಶಿಕ್ಷಕರನ್ನ ಹೊಂದುವಂತಾಗಲು 2023-24 ಹೊತ್ತಿಗೆ ಜಿಡಿಪಿಯ 6% ಹಣ ಮೀಸಲಿಡುವ ಭರವಸೆ. ಪಾಯಿಂಟ್ 8 ಲಿಂಗ ಸಮಾನತೆ. 17ನೇ ಲೋಕಸಭೆಯ ಮೊದಲು ಅಧಿವೇಶನದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಯ 33% ಹುದ್ದೆಗಳನ್ನ ಮಹಿಳೆಯರಿಗೆ ಮೀಸಲಿಡುವ ವಿಧೇಯಕ ಮಂಡನೆ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ಎಲ್ಲಾ ಹುದ್ದೆಗಳಲ್ಲೂ ಮಹಿಳೆಯರಿಗೆ 33% ಮೀಸಲಾತಿ. ಪಾಯಿಂಟ್ 9 ಆದಿವಾಸಿ. ಅರಣ್ಯ ಹಕ್ಕು ಕಾಯ್ದೆ ಜಾರಿ. ಅನ್ಯಾಯವಾಗಿ ಯಾವುದೇ ಅರಣ್ಯ ನಿವಾಸಿಗಳ ಒಕ್ಕಲೆಬ್ಬಿಸುವಿಕೆ ಇಲ್ಲ. ಟಿಂಬರ್ಗೆ ಹೊರತಾದ ಅರಣ್ಯ ಉತ್ಪನ್ನಗಳಿಗೆ ಸಂಬಂಧಿಸಿದ ರಾಷ್ಟ್ರೀಯ ಆಯೋಗ ಸ್ಥಾಪನೆ. ಪಾಯಿಂಟ್ 10 ಗೃಹ ಸಂಕಿರಣದ ಹಕ್ಕು. ಮನೆಯಿಲ್ಲದ ಅಥವಾ ಸ್ವಂತ ಭೂಮಿಯನ್ನ ಹೊಂದಿರದ ಪ್ರತಿ ಗ್ರಾಮೀಣ ಕುಟುಂಬಗಳಿಗೆ ನಿವೇಶನಕ್ಕಾಗಿ ಭೂಮಿ ಒದಗಿಸಲು ಗೃಹ ಸಂಕಿರಣ ಹಕ್ಕು ಮಸೂದೆ ಜಾರಿ. ಪಾಯಿಂಟ್ 11 ದ್ವೇಷ ಅಪರಾಧಗಳಿಗೆ ಕಡಿವಾಣ. ಗುಂಪು ಹಲ್ಲೆ ಮತ್ತು ಎಸ್ಸಿ ಎಸ್ಟಿ ಮಹಿಳೆಯರ ಹಾಗೂ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಮತ್ತು ದ್ವೇಷದ ಅಪರಾಧಗಳನ್ನು ತಡೆಗಟ್ಟುವ ಭರವಸೆ. ಗಲಭೆ, ಗುಂಪು ಘರ್ಷಣೆ, ದ್ವೇಷ ಅಪರಾಧಗಳನ್ನು ತಡೆಗಟ್ಟುವಲ್ಲಿ ನಿರ್ಲಕ್ಷ್ಯ ತೋರಿದರೆ ಜಿಲ್ಲಾಡಳಿತ ಪೊಲೀಸರನ್ನ ಹೊಣೆಯಾಗಿಸುವ ನೀತಿ ಜಾರಿ. ಪಾಯಿಂಟ್ 12 ಸ್ವಾತಂತ್ರ್ಯದ ಸಂಭ್ರಮಾಚರಣೆ. ಖಾಸಗಿತನದ ಹಕ್ಕು. ವಿದ್ಯಾರ್ಥಿಗಳು, ಪತ್ರಕರ್ತರು, ಪ್ರಾಧ್ಯಾಪಕರು, ಕಲಾವಿದರು, ಸಾಮಾಜಿಕ ಕಾರ್ಯಕರ್ತರು, ಸರ್ಕಾರೇತರ ಸಂಸ್ಥೆಗಳು ಸ್ವಾತಂತ್ರ್ಯ ಕಾಪಾಡಲು ಕಾನೂನು ಜಾರಿ. ಜನರ ಸ್ವಾತಂತ್ರ್ಯ ಕಿತ್ತುಕೊಳ್ಳುವ ಹಳೆಯ ನ್ಯಾಯವಲ್ಲದ ಕಾನೂನುಗಳು ಮರುಪರಿಶೀಲನೆ. ಪಾಯಿಂಟ್ 13 ಸರ್ಕಾರಿ ಸಂಸ್ಥೆಗಳ ರಕ್ಷಣೆ. ಆರ್ಬಿಐ, ಇಸಿಐ, ಸಿಐಸಿ, ಸಿಬಿಐ ಸಂಸ್ಥೆಗಳನ್ನ ಸಂಸತ್ತಿಗೆ ಉತ್ತರದಾಯಿ ಮಾಡುವುದಲ್ಲದೆ ಅವುಗಳ ಗೌರವ, ಅಧಿಕಾರ, ಸ್ವಾಯತ್ತತೆ ರಕ್ಷಣೆಗೆ ಕ್ರಮ. ಪಾಯಿಂಟ್ 14 ಪಟ್ಟಣ ಮತ್ತು ನಗರ ಅಭಿವೃದ್ಧಿ. ನಗರ ಮತ್ತು ಪಟ್ಟಣಗಳಿಗೆ ನವಮಾದರಿಯ ಆಡಳಿತ. ನೇರವಾಗಿ ಮೇಯರ್ ಮತ್ತು ಉಪಮೇಯರ್ಗಳ ಆಯ್ಕೆ. ಸ್ಲಂಗಳಿಂದ ನಿಯಂತ್ರಿತ ಒಕ್ಕಲೆಬ್ಬಿಸುವಿಕೆಯಿಂದ ರಕ್ಷಣೆ. ನಗರ ಆಡಳಿತ, ಗೃಹ, ಜೀವನ ನಿರ್ವಹಣೆ, ಮಾಲಿನ್ಯ, ಹವಾಮಾನ ಬದಲಾವಣೆ, ನಗರ ಸಾರಿಗೆ, ವಿಪತ್ತು ನಿರ್ವಹಣೆಯನ್ನು ಒಳಗೊಂಡಂತೆ ಸಮಗ್ರ ನಗರೀಕರಣ ನೀತಿ ಜಾರಿ. ಪಾಯಿಂಟ್ 15 ಪರಿಸರ ಮತ್ತು ಹವಾಮಾನ ಬದಲಾವಣೆ. ಜಾಗತಿಕ ತಾಪಮಾನ ಏರಿಕೆ ತಡೆಯಲು ಮತ್ತು ಪರಿಸರ ರಕ್ಷಣೆಗೆ ಕ್ರಮ. ರಾಷ್ಟ್ರೀಯ ಶುದ್ಧ ಗಾಳಿ ಯೋಜನೆ ಜಾರಿ. ಅರಣ್ಯ, ವನ್ಯಜೀವಿಗಳು, ನೀರಿನ ಮೂಲಗಳು, ನದಿ, ಶುದ್ಧ ಗಾಳಿ, ಕರಾವಳಿ ಪ್ರದೇಶಗಳ ರಕ್ಷಣೆ. ಇಂಥ ಭರವಸೆಗಳ ನಡುವೆ ಒಟ್ಟಾರೆ ಪ್ರಣಾಳಿಕೆಯಲ್ಲಿ ಗಮನ ಸೆಳೆಯುವ ಅಂಶ ದೇಶದ ಮಾಧ್ಯಮ ಮತ್ತು ಮಾಧ್ಯಮ ಸ್ವಾತಂತ್ರ್ಯದ ಬಗ್ಗೆ ಕಾಂಗ್ರೆಸ್ ಹೊಂದಿರುವ ಆಲೋಚನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.